ಬೆಂಗಳೂರು GKVK ವಿಡಿಯೋ ಇದು ಆ್ಯಕ್ಚುಲಿ. ಸೊ ನಾನು ತುಂಬ ಬೇಗನೆ ಹಾಕಬೇಕಿತ್ತು, ಆದರೆ ಲೇಟಾಗಿ ಆಗ್ತಾಯಿದ್ದೀನಿ. ಬ್ರೋಸ್ ಲೈಫ್ ಮಂಡ್ಯ ಹುಡುಗನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ. ತುಂಬ ದಿನಗಳ ನಂತರ ಮತ್ತೆ ನಾನು ವಿಡಿಯೋ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ಸಹ ಹೊಸ ಹೊಸ ವಿಷಯಗಳನ್ನ ನೋಡಬೇಕು ಅಂತ ಹೇಳಿದ್ರೆ, ಹಾಗೆಯೇ ಇಂಪಾರ್ಟೆಂಟು ಕೆಲವು ವಿಷಯಗಳನ್ನ ಹೇಳ್ತಾ ಇರ್ತೀನಿ ನಾನು. ಅದನ್ನು ನೋಡಬೇಕು ಅಂದರೆ ನೀವು ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ತಾಯಿರಿ. ತುಂಬ ಅನುಕೂಲವಾಗುವಂತಹ ವಿಡಿಯೋಗಳನ್ನ ಹಾಕ್ತಾಯಿರ್ತೀನಿ ನಾನು. ಸೊ ಇತ್ತೀಚೆಗೆ GKVKಗೆ ಹೋಗಿದ್ದೆ ನಾನು, ಕೃಷಿ ಮೇಳಕ್ಕೆ. ಸೊ ಅಲ್ಲಿ ನಾನು ಮಾಡಿದಂತಹ ವಿಡಿಯೋ ಇದು. ಇಲ್ಲಿ GKVKಗೆ ಬರ್ತಾರೆ ಜನ, ಅದೆಲ್ಲಿಂದ ಬರ್ತಾರೋ ಯಪ್ಪ, ನನಗಂತೂ ಸಾಕಾಗೋಯ್ತು. ಅಲ್ಲಿ GKVK ಕೃಷಿ ಮೇಳ ನೋಡೋಕ್ಕೆ ಬಂದಿರೋರಿಗಿಂತ ಇಲ್ಲಿ ದಮ್ ಬಿರಿಯಾನಿ, ಈ ಬಿರಿಯಾನಿಗಳು ಐಟಮ್ಗಳು, ನಾನ್ ವೆಜ್ ತಿನ್ನಕ್ಕೆ ಬಂದಿರೋರೇ ಜಾಸ್ತಿ ಅನ್ನಿಸ್ಬಿಡ್ತು ನನಗೆ ನೋಡಿಬಿಟ್ಟು ಅಲ್ಲಿ ಸುತ್ತಮುತ್ತ. ಯಾಕಂತಂದರೆ ಅಷ್ಟೊಂದು ಜನ ಅಲ್ಲಿಗಿಂತ ಹೆಚ್ಚಾಗಿ ಈ ಕಡೆನೇ ಕಾಣ್ತಿದ್ರು ನನಗೆ. ಈ ಒಂದು ಈ ನಾನ್ ವೆಜ್ ಫುಡ್ಡು ಸ್ಟಾಲ್ಗಳ ಹತ್ರ ಸ್ಟಾಲ್ಗಳಂತೂ ಸಿಕ್ಕಾಬಟ್ಟೆ ಇದ್ದಾವೆ. ಈ ಕೂರ್ಗ್ ಸ್ಟೈಲು ಪೋರ್ಕು ತಿನ್ನೋರು ಎಲ್ಲರೂ ಸಹ ಇದ್ರು. ಏನು ಜನ ಮುಟ್ಕೊಂಡಿದ್ದಾರಪ್ಪ ನಾನ್ ವೆಜ್ ತಿನ್ನೋಕೆ ಅಂತಂದರೆ, ಹಂಗೇ ಅಲ್ಲಿ ಫುಡ್ಡು ಸಹ ತಯಾರು ಮಾಡಿದರು ಒಟ್ಟಿನಲ್ಲಿ. ಅಷ್ಟೊಂದು ವೆರೈಟಿ ಬಿರಿಯಾನಿಗಳು, ವೆರೈಟಿ ಬೆಲೆಗೆ, ಅದರಲ್ಲೂ ಸಹ ಸಾಕಾಗೋಯ್ತು ಒಟ್ಟಿನಲ್ಲಿ. ನೋಡಿ ಸಾಕಾಗೋಯ್ತು ನನಗೆ, ಅಷ್ಟೊಂದು ಜನ ಅಂತ ಅಂದ್ಬಿಟ್ಟು. ಆಮೇಲೆ ಆಯಿತು ನೋಡೋಣ ಅಂತಂದ್ಬಿಟ್ಟು ನಾನು ಇಲ್ಲಿ ಮೊದಲು ಹೋಗ್ತಿದ್ದಂಗೆ ಸಿಕ್ಕಿದ್ದು ಬಿರಿಯಾನಿ. ಆಮೇಲೆ ಈ ಕಡೆ ಬಂದೆ. ರೈತರುಗಳು ಮಾತ್ರ ಕೃಷಿ ಮೇಳಕ್ಕೆ ಏನಕ್ಕೆ ಭೇಟಿ ನೀಡಬೇಕು ಅಂತ ಗೊತ್ತಾಯ್ತು ನನಗೆ. ತುಂಬ ಈಗೆಲ್ಲ ಏನಾಗಿದೆ ಅಂತಂದರೆ, ಕೃಷಿ ಮೇಳಗಳಿಗೆ ನೋಡ್ತಾ ಇರಿ, ನಾನು ಹೇಳೋದನ್ನು ಹೇಳ್ತಾ ಇರ್ತೀನಿ ಆ್ಯಕ್ಚುಲಿ ವಿಡಿಯೋದಲ್ಲಿ. ಸೊ ನೀವು ನೋಡ್ತಾ ಇರಿ ಇದನ್ನು. ಯಾಕಂತಂದರೆ ನಾನು ಹೇಳೋದೊಂದು ಮತ್ತು ನೀವು ಇಲ್ಲಿ ನೋಡೋದೊಂದು ಪಿಕ್ಚರು. ನಾನು ಇಲ್ಲಿ ತೋರಿಸ್ತಾ ಇರೋಂತಹ ಒಂದು ಐಟಮ್ಸ್ಗಳು ಏನಿದ್ದಾವೆ ಇವೆಲ್ಲ ಕೃಷಿಗೆ ಸಂಬಂಧಪಟ್ಟ ಒಂದು ಟೂಲ್ಸ್ಗಳು ಮತ್ತು ಮಷಿನ್ಗಳೇನೆ. ಇವಾಗೆಲ್ಲ ಆಳುಗಳು ಸಿಗಲ್ಲ, ಏನೇ ಕೆಲಸ ಮಾಡಬೇಕು ಅಂತಂದ್ರೂ ಸಹ ಆಳುಗಳು ಸಿಗಲ್ಲ. ಆದ್ದರಿಂದ ಈ ಕೃಷಿ ಮೇಳಗಳಲ್ಲಿ ಪ್ರದರ್ಶನಕ್ಕೆ ಇಡುವಂತಹ ತುಂಬ ಮಷಿನ್ಗಳೆಲ್ಲ ತುಂಬ ಅನುಕೂಲಕ್ಕೆ ಬರ್ತವೆ. ಈವನ್ 4 ಆಳು ಮಾಡೋ ಕೆಲಸನ ಒಂದೇ ಮಷಿನ್ ಮಾಡೋ ಅಂಥದ್ದು ಕೆಲವು ಮಷಿನ್ಗಳೆಲ್ಲ ಇದ್ದಾವೆ. ಆಮೇಲೆ ತುಂಬ ವೆರೈಟಿ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ, ಅಂದರೆ ನಿಮ್ಮ ಬಜೆಟ್ಗೆ ತಕ್ಕಂತೆ ಮಷಿನ್ಗಳನ್ನ ಖರೀದಿ ಮಾಡ್ಬೋದು. ಆಮೇಲೆ ಕಳೆ ಹೊಡೆಯೋದಕ್ಕೆ, ಕಳೆನ ಕತ್ತರಿಸ್ಲಿಕ್ಕೆ ಒಂದು ಮಷಿನ್ನು, ಈ ಭುಜಕ್ಕೆ ನೇತಾಕೊಂಡು ಅದಕ್ಕೆ ಪೆಟ್ರೋಲ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಏನೋ ಹೊಡಿತಾರಲ್ವಾ, ಅದನ್ನು ನೋಡಿದೆ ಅಲ್ವಾ. ಸೊ ಈಗ ಇನ್ನೂ ಲೇಟೆಸ್ಟಾಗಿ ಏನು ಮಾಡಿದ್ದಾರೆ ಅಂತಂದರೆ, ಭುಜಕ್ಕೆ ನೇತಾಕೊಳ್ಳೋಂಗಿಲ್ಲ, ಅದೇ ಮಷಿನನ್ನು ಒಂದು ಚಕ್ರದ 2 ಚಕ್ರನೋ 1 ಚಕ್ರನೋ ಬರುತ್ತೆ, 2 ಸೈಕಲ್ ಚಕ್ರಗಳು ಬರುತ್ತೆ, ಮತ್ತು 1 ಸೈಕಲ್ ಚಕ್ರನೂ ಬರುತ್ತೆ. ಆ ಥರದಕ್ಕೆ ಹಾಕ್ಬಿಟ್ಟು ಬೇಕಾದರೆ ಅದರಲ್ಲೂ ಸಹ ನೀವು ಈ ಕಳೆ ಹೊಡಿಬೋದು. ಸುತ್ತ ಈ ಅಡಿಕೆ ತೋಟದಲ್ಲಿ, ತೆಂಗಿನ ತೋಟದಲ್ಲಿ ಕಳೆ ಬೆಳ್ಕೊಂಡಿರ್ತಲ್ಲ, ಉಳ್ಸಲ್ಲ, ನೀವು ಜಸ್ಟ್ ಹೊಡಿಬೇಕು ಅಂತ ಹೇಳಿದ್ರೆ. ಯಾಕಂತಂದರೆ ಈ ಪೈಪು ಹಾಕಿರ್ತೀರಿ, ಡ್ರಿಪ್ಪು ಪೈಪು, ಅದರಿಂದ ನಿಮ್ಗೆ ಆಗಲ್ವಲ್ಲ. ಸೊ ಅದಕ್ಕೋಸ್ಕರ ಆ ರೀತಿದು ಸಹ ಇದೆ. ಇಲ್ಲೇ ಮುಂದೆ ಹೋಗ್ತಾ ನಿಮಗೆ ಅಲ್ಲೂ ಸಹ ನೋಡ್ಬೋದು. ಬೇಕಾದರೆ ನಾನು ತೋರಿಸಿದ್ದೀನಿ, ಇದಿಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೋಡಿ, ಹಾಗೇ ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ಎಂತೆಂಥ ಮಷಿನ್ಗಳೆಲ್ಲ ಇದ್ದಾವೆ ಅಂತಂದರೆ ಭಯಾನಕ. ನೀವು ಕೃಷಿ ಮೇಳಗಳಿಗೆ, ಈ ಮಂಡ್ಯದಲ್ಲಿ VC ಫಾರ್ಮಲ್ಲಿ ಆಗಿರ್ಬೋದು ಅಥವಾ ಇಲ್ಲಾಗಿರ್ಬೋದು, ಕೃಷಿ ಮೇಳಗಳಿಗೆ ನೀವು ಭೇಟಿ ನೀಡೋದ್ರಿಂದ ಸಿಕ್ಕಾಬಟ್ಟೆ ಅನುಕೂಲ ಆಗುವಂತಹ ಒಂದು ಮಷಿನ್ಗಳೆಲ್ಲ ನೋಡ್ಬೋದು ನೀವು. ನಾನು ಬಿರಿಯಾನಿ ತಿಂದ್ಬಿಟ್ಟೆ, ಆಕ್ಳಕ್ಕೆ ಬರ್ತದೆ ನಿದ್ದೆ ಮಾಡೋಕ್ಕೆ. ಸೊ ಮೈಕ್ ಹಾಕಿಕೊಂಡಿರೋದ್ರಿಂದ ನಿಮಗೆ ಅಷ್ಟೊಂದು ಸೌಂಡ್ ಕೇಳಿಸಲ್ಲ. ನಾನು ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಮಾಡಿದ್ದೀನಿ, ಆ ಕಡೆ ಮಾತಾಡೋರ್ದೆಲ್ಲ ಇದು ಮಾಡಿದ್ದೀನಿ, ಮ್ಯೂಟ್ ಮಾಡೋ ರೀತಿ ಮಾಡಿಕೊಂಡು ಸೆಟ್ಟಿಂಗ್ಸ್ ಮಾಡಿ ನಾನು ಹೇಳ್ತಾ ಇರೋದು. ನೋಡಿ, ಏನಿಲ್ಲ, ಆರಾಮ್ಸೆ ನೀವು ಹೊಲದೊಳಗಡೆ ಏನು ಎತ್ತು ಅಥವಾ ಟ್ರ್ಯಾಕ್ಟರ್ ತೊಗೊಂಡು ಇದು ಮಾಡ್ತೀರಾ, ಅದ್ರ ಬದಲು ನೀವೇ ಒಬ್ಬರು ಸಹ ತೊಗೊಂಡು ಹೋಗಿ ಕೆಲವು ಮಷಿನ್ಗಳನ್ನ ಯೂಸ್ ಮಾಡ್ಬೋದು. ಆ ರೀತಿ ಎಲ್ಲ ಇದ್ದಾವೆ. ಆಮೇಲೆ ಕೆಲವೊಂದು ಹೊಸ ಕಂಪ್ನಿಗಳು ವೆರೈಟಿ ಪ್ರೈಸಲ್ಲಿ ನಿಮ್ಮ ಬಜೆಟ್ಗೆ ತಕ್ಕಂತೆ ತೊಗೊಳೋದಕ್ಕೂ ಸಹ ಮಷಿನ್ಗಳನ್ನ, ಈ ಟಿಲ್ಲರು ಮತ್ತು ಕಳೆ ಹೊಡೆಯೋದು ಎಲ್ಲ ಇಲ್ಲೇ ನೋಡಿ. ನಾನು ಸೈಕಲ್ ಹೇಳ್ತಿದ್ದಲ್ಲ, ಸೊ ಇದೇನೆ. ನೀವು ಭುಜಕ್ಕೆ ನೇತಾಕೊಂಡು ನೀವು ಕಳೆ ಹೊಡೆಯೋದ್ರ ಬದಲು ಅದೇ ಒಂದು ಭುಜಕ್ಕೆ ನೇತಾಕಿದ್ರಲ್ಲ, ಅದೇ ಮಷಿನ್ನ ನೀವು ಈ ಸೈಕಲ್ದು ಒಂದು ಟೂಲ್ ಬರುತ್ತೆ ನೋಡಿ, ಹೀಗೆ ಈ ಸೈಕಲ್ ಇದ್ರ ಮೇಲೆ ಹಾಕ್ಬಿಟ್ಟು ಹಿಂಗೆ ಸೈಕಲ್ ಹೊಡಿತಿರಲ್ಲ, ಅದೇ ರೀತಿ ಒಂದು ಹ್ಯಾಂಡ್ಲು ಕೊಟ್ಟಿರ್ತಾರೆ. ಹ್ಯಾಂಡ್ಲ್ ಇಟ್ಕೊಂಡು ಬೇಕಾದರೆ ಇಲ್ಲಿ ನೋಡಿ SGB ಆಗ್ರೋ ಆಟೋಮೊಬೈಲ್ಸ್ ಅಂತೇಳಿ, ಅದಕ್ಕೆ ನೀವು ಭೇಟಿ ಕೊಟ್ಟರೆ ನಾನು ಅಲ್ಲಿ ಕಾಂಟ್ಯಾಕ್ಟ್ನ ತೋರಿಸ್ತೇನೆ. ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ದಯವಿಟ್ಟು, ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಬೇಕಾದರೆ.
ನೋಡಿ. ಆಮೇಲೆ ಒಳಗಡೆ ಗೊಬ್ಬರ ತುಂಬ್ಕೊಂಡು ಹೋಗ್ತಿರಲ್ಲ, ಗೊಬ್ಬರ ತುಂಬ್ಕೊಂಡು ಹೋಗ್ಬೇಕಾದ್ರೆ ನೀವು ಎಲ್ಲೆಲ್ಲಿ ಬೇಕಲ್ಲಿ ಹಾಕೋಕ್ಕೆ ಅದನ್ನು ಯೂಸ್ ಮಾಡ್ಬೋದು. ಆರಾಮ್ಸೆ ತಿಳ್ಕೊಂಡು ಎಲ್ಲೋ ದೂರದಿಂದ ಹೊರೋಕ್ಕಾಗಲ್ಲ ಅಂತಂದರೆ ನೋಡಿ ಈ ರೀತಿ ಮಷಿನ್ಗಳೆಲ್ಲ ಇದ್ದಾವೆ. ಸೊ ಕೃಷಿ ಮೇಳಕ್ಕೆ ಭೇಟಿ ನೀಡೋದ್ರಿಂದ ತುಂಬ ಅನುಕೂಲಗಳಿರುತ್ತೆ. ಈ ರೀತಿ ವೆರೈಟಿ ಮಷಿನ್ಗಳಿರುತ್ತೆ, ನಿಮಗೆ ಬೇಕಾದರೂ ತೊಗೋಬೋದು. ಸೊ ಎಲ್ಲೆಲ್ಲೋ ಹುಡ್ಕೋದ್ರ ಬದಲು ನೀವು ಈ ಕೃಷಿ ಮೇಳಗಳಿಗೆ ಹಿಂಗೆ ಭೇಟಿ ನೀಡಬೇಕು. ಆವಾಗ ನಿಮಗೆ ಗೊತ್ತಾಗುತ್ತೆ ಎಂತೆಂಥ ಟೂಲ್ಗಳು ಬಂದಿರುತ್ತೆ. ನೀವು ಆಳುಗಳು ಹುಡ್ಕೋಬದ್ರು ಯಾವ್ದು ತೊಗೊಂಡ್ರೆ ನಿಮಗೆ ಇದು ಮಾಡ್ಬೋದು ಅಂತೇಳಿ. ಇಲ್ಲೊಂದು ಮೋಟ್ರ್ ನೋಡಿದೆ, ಏನು ರಾಮ ಭೀಮ ಸೋಮನ್ ಥರ ಹೊಡಿತಾ ಇರುತ್ತೆ. ಇಲ್ಲಿ ನೋಡಿ ಬರೀ ಸೋಲಾರ್ ಇದರಿಂದಲೇ ನೀವು ಮೋಟ್ರ್ ಯೂಸ್ ಮಾಡ್ಕೋಬೋದು. ನೋಡಿ ಇದು ಸೋಲಾರಿಂದ, ಜಸ್ಟ್ ಯಾವುದೇ ಕರೆಂಟ್ ಇಲ್ಲದೇ ಸೋಲಾರ್ ಶಕ್ತಿ ಯೂಸ್ ಮಾಡಿಕೊಂಡು ಸೂರ್ಯನ ಶಾಖ ಇಟ್ಕೊಂಡು ಇದು ಮಾಡೋ ಅಂಥದ್ದು. ನೀವು ಕೃಷಿ ಮೇಳಗಳಿಗೆ ಭೇಟಿ ನೀಡಬೇಕು ರೀ. ಯಾಕಂತಂದರೆ ಇವಾಗ ಮಂಡ್ಯದಲ್ಲೂ ಸಹ VC ಫಾರ್ಮಲ್ಲಿ 5, 6, 7ನೇ ತಾರೀಕು ನಡೀತೈತೆ. ಅಲ್ಲಿಗೂ ಸಹ ಭೇಟಿ ನೀಡಿ. ಮತ್ತೊಂದು ವಿಡಿಯೋದಲ್ಲಿ ನಾನು ಇನ್ನಷ್ಟು ಹೆಚ್ಚಿನ ಮಾಹಿತಿನ ಕೆಲವು ವಿಷಯಗಳ ಬಗ್ಗೆ ತಿಳಿಸ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು. ಬಾಯ್.